ಹೀಗೆ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಪಕ್ಷಿಯಂತೆ ಗಾಳಿಯಲ್ಲಿ ಹಾರಿ ರಸ್ತೆ ಮೇಲೆ ಬಿದ್ದ ಘಟನೆ ಚಿಕ್ಕಬಳ್ಳಾಪುರ ನಗರ ವಾಪಸಂದ್ರ ಬ್ರಿಡ್ಜ್ ಭಗವತಿ ಹೋಟೆಲ್ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಹೌದು, ಪೆರೇಸಂದ್ರ ಕಡೆಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಮುಂಭಾಗದಲ್ಲಿ ಸಂಚರಿಸುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ಬ್ರಿಡ್ಜ್ನ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬೈಕ್ ಸವಾರ ಪಾರಾಗಿದ್ದಾನೆ. ಈ ಭೀಕರ ಅಪಘಾತದ ಸಂಪೂರ್ಣ ದೃಶ್ಯಗಳು ಸಮೀಪದ ಭಗವತಿ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳೀಯರು ನೆರವಿಗೆ ಧಾವಿಸಿ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಘಟನೆಯ ಬಳಿಕ ಸ್ಥಳೀಯರು ಟಿಪ್ಪರ್ ವಾಹನಗಳ ಅತಿವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯ ಬಗ್ಗೆ ಪ್ರಶ್ನಿಸಿದಾಗ ಟಿಪ್ಪರ್ ಮಾಲೀಕರು ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ. ಹೀಗಂತ ಆರೋಪಗಳು ಕೇಳಿಬಂದಿವೆ. ಇದರಿಂದ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಚಿಕ್ಕಬಳ್ಳಾಪುರದಿಂದ ಇವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೆ. ಹಿಂದೆಯಿಂದ ಬಂದು ಹೊಡೆದಿರೋದಷ್ಟೇ, ಇಂಡಿಕೇಟರ್ ಹಾಕ್ಕೊಂಡು ನಾನು ಬರ್ತಾಯಿದ್ದೀನಿ ಮೆಲ್ಲಿಗೆ. ಹಿಂದೆ ಹೊಡೆದಿರೋದಷ್ಟೇ ನನ್ನ ಜ್ಞಾಪಕ, ಇಲ್ಲಿ ಎಗರಿಸಿದ್ದಷ್ಟೇ ಜ್ಞಾಪಕ ನನಗೆ. ಆಮೇಲೆ ಕೆಳಗಡೆ ಬಿದ್ದೋದೆ. ನನಗೆ ಏನಾಯ್ತು ಏನೂ ಜ್ಞಾಪಕನೇ ಇಲ್ಲ ನನಗೆ. ನಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಣ್ಣ. ಅವ್ರದ್ದು ಟಿಪ್ಪರ್ ಅಣ್ಣ. ಸಿಗ್ನಲ್ ಮಾಡಿದ್ರಣ್ಣ. ಅವ್ರು ಓವರ್ ಸ್ಪೀಡ್ ಇದ್ರಣ್ಣ. ಅವರು ರೈಟ್ಗೆ ಬರ್ತಾ ಇದ್ರು. ಅವರು ರೈಟ್ಗೆ ಹಿಂದೆಯಿಂದ ಒಂದು ಬಂದು ಡಿಕ್ಕಿ ಮಾಡಿರೋದಷ್ಟೇ ಅಣ್ಣ ನನಗೆ. ಆಮೇಲೆ ಜ್ಞಾಪಕನೇ ಇಲ್ಲ. ನಮಗೆ ಬೆನ್ನಿಗೆ ಏಟು ತಗಲಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಪ್ರಾಣಕ್ಕೇನಾಗಿಲ್ಲ. ಇನ್ನು ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುವ ಟಿಪ್ಪರ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ಸಂಚಾರಿ ಪೊಲೀಸ್ ಇಲಾಖೆ ಮತ್ತು ಆರ್ಟಿಒ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತಗಳು ಮರುಕಳಿಸದಂತೆ ಅಕ್ರಮ ಹಾಗೂ ನಿರ್ಲಕ್ಷ್ಯದಿಂದ ಸಂಚರಿಸುವ ಟಿಪ್ಪರ್ಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇವತ್ತು ನಾನು ಪೆರೇಸಂದ್ರ ಕಡೆಯಿಂದ ಬರ್ತಿದ್ವಿ. ಈ ಬ್ರಿಡ್ಜ್ ಹತ್ರ ಏಕಾಏಕಿ ಹುಡುಗ ಮುಂದೆಗಡೆ ಇಂಡಿಕೇಟರ್ ಹಾಕ್ಕೊಂಡು ಹೆಲ್ಮೆಟ್ಟು ಕಾನೂನುಬದ್ಧವಾಗಿ ಹಾಕ್ಕೊಂಡು ಬರ್ತಿದ್ದಾಗ ಟಿಪ್ಪರ್ ಅವರು ಏಕಾಏಕಿ ಓವರ್ಲೋಡ್ ಹಾಕ್ಕೊಂಡು ಓವರಾಗಿ ರೈಟಿಗೆ ತಿರುಗಿಸ್ದ. ಆದ್ದರಿಂದ ಹುಡುಗ ಅಲ್ಲಿ ಗುದ್ದಿದ್ದೇಟಿಗೆ 10 ಅಡಿ ಎಗಿರಿ ಹೋಗಿ ಸೈಡ್ಗೆ ಬಿದ್ದಿದ್ದಾನೆ. ಮತ್ತು ಗಾಡಿ ಆವಾಗ ಮುಂದಿನ ಟೈರ್ ಲೆಫ್ಟ್ ಸೈಡಲ್ಲಿ ಆವಾಗ ಹೊಡೆದೋಗಿ ಮತ್ತೆ ಗಾಡಿ ಮುಂದಕ್ಕೆ ಬಂದಿದ್ದ. ಅವನು ಹೊಡೆದು ಏನೋ ಬ್ರಿಡ್ಜ್ಗೆ ಹೊಡೆದು. ನಾವು ಪ್ರಶ್ನೆ ಮಾಡಿದಾಗ ಇಲ್ಲಿ ಕೆಲವರು ನಮ್ಮನ್ನು ಅಲ್ಲೇ ಮಾಡೋಕ್ಕೆ ಬಂದಿರ್ತಾರೆ. ನಾವು ಕೇಳ್ತಾ ಇರ್ತೀವಿ, ಹುಡುಗ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಡ್ರೈವರ್ ನೋಡ್ದಾಗ್ತೀರಾ ಅಂತ. ಈಗ ಅವನು ಸತ್ತಿದ್ರೆ ಅವ್ರು ಮಧ್ಯದಲ್ಲಿ ಬಂದು ಮಾತಾಡಿರೋರು ಅವ್ರಿಗೆ ರಕ್ಷಣೆ ಆಗ್ತಿದ್ರಾ, ಅವ್ರ ತಂದೆ ತಾಯಿಗೆ ಏನನ್ನ ಆಗ್ತಿದ್ರಾ? ನಾವು ಆ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ಎಚ್ಚೆತ್ತವಾಗಿ ಈ ಬ್ರಿಡ್ಜ್ ಹತ್ರನೇ ಲಾಸ್ಟ್ ಟೈಮು ಹೆಣ್ಣುಮಕ್ಕಳು ಸತ್ತರು, ಮತ್ತು ಒಂದು ಮುದುಕ ಸತ್ತ. ಇವತ್ತು ಹುಡುಗನ ಮೇಲೆ ಹಾಕ್ತಿದ್ದಾರೆ. ಅನೇಕ ಈ ರೀತಿ ಆಗ್ತಾಯಿದ್ರೆ. ಇನ್ನೊಂದು ಬ್ರಿಡ್ಜ್ ಸರ್ ಟಿಪ್ಪರ್ ಓವರ್ ಸ್ಪೀಡ್ ಇತ್ತು. ಅವ್ರು ತಿರುಗಿಸಿ ಏಟಕ್ಕೆ ಬೇರೆಯವ್ರು ಯಾರನ್ನ ಬಂದಿದ್ರೆ ಅಲ್ಲೇ ನಜ್ಜುಗುಜ್ಜು ಆಗ್ತಿದ್ರು. ಯಾವ ಥರ ಬಂದು ಡಿಕ್ಕಿ ಹೊಡೆದ್ರು ಸರ್? ಅವ್ರು ಬಂದಿದ್ದ ರಭಸಕ್ಕೆ ಹುಡುಗ 10 ಅಡಿ ಮೇಲಕ್ಕೆ ಬಿದ್ದು ಮತ್ತೆ ಗಾಡಿ ಸೈಡಿಗೆ ಬಿದ್ದು ಸರ್ ಹುಡುಗಾಗೆಲ್ಲ ಮೂಗೇಟ್ಗಳಾಗಿದೆ. ಹುಡುಗ ಇದ್ದಾನೆ, ಕಾಲು ಕೈ ಎಲ್ಲ ತಗಲಿದೆ ಸರ್. ಡಿಕ್ಕಿ ಹೊಡೆದು ನಮ್ಮ ಬ್ರಿಡ್ಜಿಗೆ ಹೊಡೆದಿದ್ದಾರೆ. ಅದು ವಿಜಲೆಲ್ಲ ತಗೋಬೋದು ನೀವು, ಅಲ್ಲಿ ಕಾಣಿಸ್ತದೆ. ಪಿಲ್ಲರ್ಗೆ ಹೋಗಿ ಹೊಡೆದಿದ್ದಾರೆ ಸರ್. ಯಾರಿಗೂ ಏನೂ ಆಗಿಲ್ಲ, ಸಂಭವಿಸಿಲ್ಲ, ಆಗೋದು ಬೇಡ. ಇಲ್ಲಿ ಇನ್ನೊಂದು ಬ್ರಿಡ್ಜನ್ನು ನೇಮಿಸಬೇಕು. ಸಂಬಂಧಪಟ್ಟ SP ಸಾಹೇಬರು, DC ಸಾಹೇಬರು
ಈ ಲಾರಿ ಮಾಲೀಕರು ಏನಿರ್ತಾರೆ ಎಲ್ಲರನ್ನೂ ಕರೆಸಿ ಈ ಹಿಂದಿಯವ್ರಿಗೆ ಎಚ್ಚೆತ್ತವಾಗಿ ಗಾಡಿಗಳು ಕೊಡ್ಕೊಡ್ದು ಈಗ ಏನು ಕರ್ನಾಟಕದಲ್ಲಿ ಎಲ್ಲ ಡ್ರೈವರ್ಗಳಿದ್ದಾರೆ ಅಂಥವ್ರು ಕೊಡಲಿ. ಯಾರಿಗೋ ನೀವು ಬೇರೆ ದೇಶದವ್ರು ಕೊಟ್ಟು ಅವ್ರು ಬಂದು ಗುದ್ದಿ ಹೋಗ್ಬಿಟ್ರೆ ಅವ್ರ ಆಧಾರ್ ಕಾರ್ಡ್ ಇರಲ್ಲ, ಅವ್ರದ್ದೇನೇನು ಇರಲ್ಲ, ಅವಾಗ ನಮ್ಗೆ ಗೊತ್ತಿಲ್ಲ ಅಂತ ಮಾಲೀಕರೇ ಹೇಳ್ಬೋದಲ್ವಾ. ಇನ್ನೆಷ್ಟು ಜೀವಗಳು ಬಲಿಯಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಈ ಘಟನೆ ಮತ್ತೆ ಟಿಪ್ಪರ್ ವಾಹನಗಳ ಸುರಕ್ಷಿತ ಸಂಚಾರದ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆಯ ಬಗ್ಗೆ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿ ಉದ್ವಿಗ್ನ ಪರಿಸ್ಥಿತಿಯನ್ನ ಸುಧಾರಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.